ಗೂ ಗೂ ಮಂಗಣ್ಣ, ಎಷ್ಟು ಜ್ಯೂಸು ಕುಡಿತೀಯಣ್ಣ? ಊಟ ಆಯ್ತಾ? ಅರೆ ನಿಮ್ಮನ್ನೇ ಕೇಳ್ತಾ ಇರೋದು, ಊಟ ಆಯ್ತಾ? ನಂದಿನ್ನೂ ಊಟನೇ ಆಗಿಲ್ಲ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ಯಾವುದಾದ್ರೂ ಮಜ್ವಾಗಿರೋಂಥ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡೋಣವಾ? ಅರೆ ಟ್ರೀಟ್ ನಂದು. ಎಷ್ಟು ತಿಂತೀರ ಮಹಾ? 1 ಇಡ್ಲಿ, 2 ದೋಸೆ, 1 ಜ್ಯೂಸು ಅಷ್ಟೇ ತಾನೇ. ಅಯ್ಯೋ ಮಜಾ ಏನು ಗೊತ್ತಾ, ಅದೇ ಹೋಟೆಲ್ಗೆ ಒಬ್ಬ ಬಂದು ನನಗೆ 100 ಇಡ್ಲಿ ಬೇಕು ಅಂತ ಅಂದರೆ ಅಯ್ಯಯ್ಯಪ್ಪ. ಇನ್ನೊಬ್ಬ ಬಂದು ನನಗೆ ಜ್ಯೂಸ್ ಬೇಕು, ಆ ಜ್ಯೂಸ್ಗೆ ಹಾಕೋಷ್ಟ್ರ ನಾನು ಅಷ್ಟೇ ಉದ್ದ ಇರಬೇಕು ಅಂತ ವಿಚಿತ್ರವಾಗಿ ಆರ್ಡ್ರ್ ಮಾಡಿದ್ರೆ ಅಷ್ಟೇ ಸಾಲದು ಅಂತ ಇನ್ನೊಬ್ಳು ಬಂದು ನನಗೆ ನನಗೆ ಓ ಓ ಓ ಅಂತ ಊಟ ಆರ್ಡ್ರ್ ಮಾಡೋ ಮೊದಲೇ ಜೋಜೋ ಮಾಡಿಬಿಟ್ರೆ ಏನು ಮಾಡೋಣ? ಅಯ್ಯೋ ದೇವ್ರೆ, ಇಷ್ಟು ವಿಚಿತ್ರವಾಗಿರೋಂಥ ಹೋಟೆಲ್ನ ನಡೆಸ್ಕೊಂಡು ಹೋಗ್ತಿರೋರು ಯಾರಪ್ಪ? ತಪ್ಪು. ಸಿಂಹನ? ಮತ್ತೆ ಹುಲಿನಾ? ಹಾಂ. ಮತ್ತೆ ಕರಡಿನ? ಈ ಹೋಟೆಲ್ ನಡೆಸ್ಕೊಂಡು ಹೋಗ್ತಿರೋದು ಪುಟ್ ಪುಟಾಣಿ ಇರುವೆಗಳು. ಇರುವೆಗಳ? ಹ್ಞೂ ಕಣ್ರೋ, ಇರುವೆಗಳು. ಕಾಡಿನ ಮಧ್ಯದಲ್ಲಿ ಇರುವೆಗಳದ್ದು ಒಂದು ಚಂದವಾದ ದೊಡ್ಡದಾದ ಹೋಟೆಲು. ಆ ಹೋಟೆಲ್ಗೆ ಹೆಸರೇನು ಗೊತ್ತಾ? ಇರುವೆಗಳ ಊಟದ ಮನೆ ಅಂತ ಬೋರ್ಡು. ಆ ಬೋರ್ಡಲ್ಲಿ ಕೆಳಗಡೆ ಪುಟಾಣಿ ಅಕ್ಷರದಲ್ಲಿ ಸಣ್ಣ ಹೊಟ್ಟೆಗೂ ದೊಡ್ಡ ಹೊಟ್ಟೆಗೂ ಎಲ್ಲರಿಗೂ ಸ್ವಾಗತ ಅಂತ ಬೋರ್ಡ್ ಇತ್ತಂತೆ. ಹಿಂಗೆ ಬೋರ್ಡ್ ಇದ್ಮೇಲೆ ಕೇಳಬೇಕಾ ಏನಾಯಿತು ಅಂತನಾ? ಅಷ್ಟಕ್ಕೂ ಆ ಹೋಟೆಲ್ಗೆ ಹೋಗ್ಬಿಟ್ಟು ಬರೋಬ್ಬರಿ 100 ಇಡ್ಲಿ ಆರ್ಡ್ರ್ ಮಾಡಿದವ್ರು ಯಾರು ಅಂತ ತಲೆ ಬಿಸಿ ಆಗ್ತಿದ್ಯಾ? ಮತ್ತೆ ಯಾಕೆ ತಡ ಹೇಳಿ, ಬನ್ನಿ ಹೋಗೋಣ. 1 2 3 ಕಥೆಯ ಲೋಕಕ್ಕೆ ಹಾರು. 4 5 6 ಕಲ್ಪನೆಯ ಮೆಟ್ಟಿಲು ಏರು. 7 8 9 ಕತೆ ಅಂದ್ರೇ ಗಮ್ಮತ್ತು. 1 ರಿಂದ 10 ಹೀಗಿತ್ತು ಕತೆಯೊಂದು ಶುರುವಾಗಿತ್ತು. ಒಂದು ಚಂದದಾದ ದೊಡ್ಡದಾದ ಕಾಡು. ಆ ಕಾಡಲ್ಲಿ ಲೆಕ್ಕಕ್ಕೆ ಸಿಗದೆ ಇರೋಷ್ಟು ಮರ ಗಿಡಗಳು ಪ್ರಾಣಿ ಪಕ್ಷಿಗಳು ಇದ್ವಂತೆ. ಆ ಕಾಡಿನ ಮಧ್ಯದಲ್ಲಿ ಒಂದು ಚಂದವಾದ ಸುಂದರವಾದ ಹೋಟೆಲ್. ಆಗಲೇ ಹೇಳಿದ್ನಲ್ವಾ, ಇರುವೆಗಳ ಊಟದ ಮನೆ. ಸಣ್ಣ ಹೊಟ್ಟೆಗೂ ದೊಡ್ಡ ಹೊಟ್ಟೆಗೂ ಎಲ್ಲರಿಗೂ ಸ್ವಾಗತ ಅಂತ. ಫುಲ್ ಬ್ಯುಸಿ ಡೇ. ಇರುವೆಗಳೆಲ್ಲ ಚಟ್ಪಟ ಅಂತ ಕೆಲಸ ಮಾಡಿಕೊಂಡು ಓಡಾಡ್ತಾ ಇದ್ದಾವೆ. ಒಂದು ಇರುವೆ ಕಸ ಗುಡಿಸ್ತಾ ಇದ್ದರೆ ಮತ್ತೊಂದು ಇರುವೆ ಪಾತ್ರ ದಿಕ್ತಾ ಇದೆ. ಅದೇ ಮತ್ತೊಂದು ಇರುವೆ ಬಾವಿಯಿಂದ ನೀರು ಸೇದ್ತಾ ಇದ್ದರೆ ಇನ್ನೊಂದು ಇರುವೆ ಅಡುಗೆ ಬಟ್ಟನ್ ವೇಷ ಹಾಕ್ಕೊಂಡು ಅಡುಗೆ ಮಾಡ್ತಾ ಇದೆ. ಒಗ್ಗರಣೆ ಹಾಕೋದು ಕೇಳ್ತೀರೋ, ತರಕಾರಿ ಹೆಚ್ಚೋದು ಕೇಳ್ತೀರೋ, ಎಲ್ಲರೂ ಸಿಕ್ಕಾಪಟ್ಟೆ ಬ್ಯುಸಿ. ಈ ಟೈಮಲ್ಲಿ ಅಲ್ಲಿಗೊಂದು ಮೊಲ ಬರುತ್ತೆ. ಮೊದಲನೇ ಕಸ್ಟಮರ್. ಮೊಲ ಬಂದಿದ್ದೆ ಸೀದಾ ಏನು ಆರ್ಡ್ರ್ ಮಾಡಿರ್ಬೋದು? ನೀವೆಲ್ಲ ಹೋಟೆಲ್ಗೆ ಹೋದ್ರೆ ಏನು ಆರ್ಡರ್ ಮಾಡ್ತೀರಾ? ನಮ್ಮ ಮೊಲರಾಯ ಬಂದ್ಬಿಟ್ಟು ಒಳಗಡೆ ಯಾರಿದ್ದೀರಾ ಅಂತ. ಆಗ ಇರುವೆಗಳೆಲ್ಲ ಬಂದು ಹಾಂ ಹೇಳಿ ಸರ್, ಹೇಳಿ ಏನು ಬೇಕು? ಅವ್ನಿಗಿಷ್ಟ ಆಗಿರೋಂಥ ತಿಂಡಿ ಯಾವುದು? ಇನ್ನೇನು ಕ್ಯಾರೆಟ್ ತಾನೆ. ಅವನು ಬಂದವನೇ ಸೀದಾ ಇರುವೆಗಳ ಹತ್ರ ನಂಗೊಂದು ಬೌಲು ಕ್ಯಾರೆಟ್ ಸಲಾಡ್ ಕೊಡಿ ಅಂತ ಅಂದ. ಸರಿ, ಫಸ್ಟ್ ಕಸ್ಟಮರು ಕ್ಯಾರೆಟ್ ಸಲಾಡ್ ಆರ್ಡ್ರ್ ಮಾಡಿದ್ದೆ ತಡ ಇರುವೆಗಳೆಲ್ಲ ಸೇರಿಕೊಂಡು ಕ್ಯಾರೆಟನ್ನು ಹೆಚ್ಚೋದಕ್ಕೆ ಶುರು ಮಾಡಿದ್ರು. ಆ ಕಡೆ ಈ ಕಡೆ ಓಡಾಡೋಕ್ಕೆ ಶುರು ಮಾಡಿದ್ರು. ಬೇಗ ಬೇಗ ಕ್ಯಾರೆಟ್ ಸಲಾಡ್ ರೆಡಿ ಮಾಡಬೇಕು ಅಂತ. ಆಯಿತು 2 ಮಿನಿಟ್ಸ್ ಅಂತ ಅಂದರು. ಮೊಲರಾಯ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿರೋವಾಗಲೇ ಧಪ್ 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 ಅಂತ ಶಬ್ದ. ಎಲ್ಲರೂ ಆ ಕಡೆ ಈ ಕಡೆ ನೋಡಿಕೊಂಡು ಅಯ್ಯೋ ಯಾರು ಬಂದ್ರಪ್ಪ ಅಂತ. ಹೋಟೆಲೆಲ್ಲ ಒಂದು ಲೆಕ್ಕದಲ್ಲಿ ಅಲ್ಗಾಡ್ತಾ ಇದೆ. ಜೋರಾಗಿ ಗಾಳಿ ಬೀಸ್ತಾ ಇದೆ. ಯಾರಪ್ಪ ಬಂದರು ಅಂತ ಇರುವೆಗಳೆಲ್ಲ ಯಾರು ಬಂದರು ಅಂತ ಮಾತಾಡ್ಕೊತಾ ಇರೋವಾಗಲೇ ಆ ಕಾಡಿನಲ್ಲೇ ಅತಿ ದೊಡ್ಡ ಗಜರಾಜ ಅಲ್ಲಿಗೆ ಬರ್ತಾನೆ. ಗಜರಾಜ ಅಂದರೆ ಯಾರು? ಆನೆರಾಯ. ಆನೆ ಬಂದಿದ್ದೆ ತಡ. ಅಷ್ಟಕ್ಕೂ ಆನೆ ಏನು ಆರ್ಡರ್ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಆನೆ ಬಂದವನೇ ಹೋಟೆಲ್ಲ ಹಿಂಗೆ ನೋಡ್ಬಿಟ್ಟು ಯಾರಿದ್ದೀರಾ ಅಂತ ಕೇಳ್ತಾನೆ. ಇರುವೆಗಳೆಲ್ಲ ಹೆದರ್ಕೊಂಡು ಆನೆ ಸರ್ ಹೇಳಿ ಏನು ಬೇಕು ಅಂತ ಕೇಳಿದ್ದೆ ತಡ ನನಗೆ 100 ಇಡ್ಲಿ ಬೇಕು. ಇವಾಗ ಗೊತ್ತಾಯ್ತಾ 100 ಇಡ್ಲಿ ಆರ್ಡರ್ ಮಾಡ್ದವ್ರು ಯಾರು ಅಂತ? ನಮ್ಮ ಆನೆರಾಯ. ಇರುವೆಗಳೆಲ್ಲ ಹೆದರ್ಕೊಂಡು 100 ಇಡ್ಲಿನಾ ಅಂತ ಕೇಳಿದ್ದೆ ತಡ ಆನೆರಾಯ ಸದ್ಯಕ್ಕೆ 100 ಕೊಡಿ ಸಾಕು, ಮತ್ತೆ ಬೇಕಾದರೆ ಹೇಳ್ತೀನಿ. ಇರುವೆ ಅಯ್ಯೋ ದೇವ್ರೆ ಅಂದ್ಕೊಂಡು ಎಲ್ಲರೂ ಅಂತ
ಒಳಗಡೆ ಓಡ್ಕೊಂಡು ಹೋಗಿ ಒಬ್ಬರು ಹಿಟ್ಟನ್ನು ಕಲ್ಸೋದಕ್ಕೆ ಶುರು ಮಾಡಿದ್ರೆ ಇನ್ನೊಬ್ಬರು ಹಿಟ್ಟನ್ನು ಗ್ರೈಂಡರ್ ಹಾಕ್ತಿದ್ದಾರೆ. ಎಲ್ರಿಗೂ ತಲೆ ಬಿಸಿ ಆಗ್ತಿದೆ. ಇರುವೆಗಳಿಗೆ ಯಪ್ಪ 100 ಇಡ್ಲಿ ಇನ್ನೂ ಆರ್ಡರ್ ಮಾಡೋ ಥರ ಇದೆ, ಏನಪ್ಪ ಮಾಡೋದು ಅಂದ್ಕೊಂಡು ತಲೆ ಎಲ್ಲ ಹಾಳು ಮಾಡಿಕೊಂಡು ಬೇಗ ಬೇಗ ಇಡ್ಲಿನ ರೆಡಿ ಮಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಜಿರಾಫೆ ಅಣ್ಣ ಬರ್ತಾನೆ. ಜಿರಾಫೆ ಅಣ್ಣ ಬಂದವನೇ ತಡ. ಜಿರಾಫೆ ಫೇವ್ರೆಟ್ ಫುಡ್ ಯಾವುದು? ಹಾ ನಂಗೊತ್ತು, ಅವನೇ ತಾನೇ ಜ್ಯೂಸ್ ಕೇಳಿದ್ದು. ಇರುವೆಗಳಿಗೆಲ್ಲ ತಲೆ ಹಾಳಾಗ್ಬಿಡುತ್ತೆ. ಹಾ ಅಂತ ಇರುವೆಗಳೆಲ್ಲ ಹಿಂಗೆ ತಲೆ ಏರಿಸ್ಕೊಂಡು ಜಿರಾಫೆನ ನೋಡ್ತಾ ಇದ್ರೆ ನಮ್ಮ ಜಿರಾಫೆ ಅಣ್ಣ ಮಾತ್ರ ನಂಗೆ ಜ್ಯೂಸ್ ಬೇಕು, ಜ್ಯೂಸ್ ಅಷ್ಟೇ ಓದದ್ದು, ಸ್ಟ್ರಾನು ಬೇಕು ಅಂತ ಹಠ ಹಿಡಿದು ಕೂತ್ಕೊಂಡ್ಬಿಡ್ತಾನೆ. ಇರುವೆಗಳು ಸುಸ್ತು. ಅಣ್ಣ ನಿಂಗೆ ಜ್ಯೂಸ್ ಕೊಡ್ಬೋದು, ಆದರೆ ನಿನ್ನ ಕುತ್ತಿಗೆ ಅಷ್ಟು ಉದ್ದದ್ದು ಸ್ಟ್ರಾ ಅಂತೂ ನಮ್ಮ ಹತ್ರ ಇಲ್ಲ ಅಂದ್ಕೊಂಡು ಎಲ್ಲ ಇರುವೆಗಳು ಬಿದ್ದು ನಗಾಡೋದಕ್ಕೆ ಶುರು ಮಾಡ್ತವೆ. ಅಷ್ಟು ಹೊತ್ತಿಗೆ ಹೆಂಗೋ ಹಂಗೋ ಹಿಂಗೋ ಮಾಡಿ ನಮ್ಮ ಜಿರಾಫೆ ಅಣ್ಣಂಗೆ ಜ್ಯೂಸು, ಆನೆ ರಾಯಂಗೆ ಇಡ್ಲಿ ಎಲ್ಲ ಕೊಟ್ಟು ಮುಗಿಸೋ ಅಷ್ಟು ಹೊತ್ತಿಗೆ ಅಲ್ಲಿ ನಮ್ಮ ಕೂರ್ಮಿಯ ಕುಟುಂಬದವರು ಎಂಟ್ರಿ ಕೊಡ್ತಾರೆ. ಹಾಂ, ನನ್ನ ಕುಟುಂಬದವ್ರಾ? ಏನು ಆರ್ಡ್ರ್ ಮಾಡಿದ್ರು? ಸಮಸ್ಯೆ ಇರೋದೆ ಅಲ್ಲಿ. ನಿನ್ನ ಕುಟುಂಬದವರು ಆರ್ಡ್ರ್ ಮಾಡೋ ಮೊದಲೇ ಅಂತ ನಿದ್ದೆ ಮಾಡಿಬಿಡ್ತಾರೆ. ಅದಕ್ಕೆ ಇರುವೆಗಳಿಗೆಲ್ಲ ತಲೆ ಬಿಸಿಯಾಗಿ, ಅಯ್ಯೋ ಈ ಆಮೆ ಸರಿಗೆ ಊಟದಕ್ಕಿಂತ ಮೊದಲು ದಿಂಬು ಕೊಡ್ರಪ್ಪ ಯಾರಾದರೂ, ಅವನು ದಿಂಬು ಹಾಕ್ಕೊಂಡು ಮಲ್ಕೊಳ್ಳಿ ಅಂದ್ಕೊಂಡು ಎಲ್ಲರೂ ಸೇರಿಕೊಂಡು ದಿಂಬು ಕೊಡ್ತಾರೆ. ಆಮೆ ರಾಯ ಜೋಜೋ. ಅಷ್ಟೊತ್ತಿಗೆ ಅಲ್ಲಿ ಮಂಗಣ್ಣ ಎಂಟ್ರಿ ಕೊಡ್ತಾನೆ. ಮಂಗಣ್ಣ ಎಂಟ್ರಿ ಕೊಟ್ಟಿದ್ದೆ ಮಂಗಣ್ಣನ ಫೇವ್ರೇಟ್ ಏನು? ಬಾಳೆಹಣ್ಣು, ನನಗೆ ಬಾಳೆಹಣ್ಣಿಂದು ಮಿಲ್ಕ್ ಶೇಕ್ ಬೇಕು ಅಂತ ಕೇಳ್ತಾನೆ. ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಅಂದ್ಕೊಂಡು ಇರುವೆಗಳೆಲ್ಲ ಸೇರಿ ಪಟ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡಿಕೊಂಡು ನಮ್ಮ ಮಂಗಣ್ಣಂಗೆ ತೊಗೊಂಡೋಗಿ ಕೊಟ್ಟರೆ 1 ಕುಡ್ದ, 2 ಕುಡ್ದ, 3 ಕುಡ್ದ, 4 ಕುಡ್ದ, ಇನ್ನೂ ಬೇಕು ಅಂತ ಮಂಗಣ್ಣ. ಇರುವೆಗಳಿಗೆಲ್ಲ ತಲೆ ಹಾಳಾಗ್ಬಿಡುತ್ತೆ. ಅಯ್ಯೋ ಮಂಗಣ್ಣ, ಎಷ್ಟು ಅಂತ ಜ್ಯೂಸ್ ಕುಡಿತೀಯ? ಬಾಳೆ ಗೊನೆನೇ ಖಾಲಿ ಆಗ್ಬಿಡ್ತು. ನಿಂದು ಹೊಟ್ಟೆನಾ ಇಲ್ಲ ಬಾವಿನಾ ಅಂತ ಕೇಳಿದ್ದೆ ತಡ ಅಲ್ಲಿದ್ದವರೆಲ್ಲ ಬಿದ್ದು ನಗಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟು ಹೊತ್ತಿಗೆ ಅಲ್ಲಿ ಒಂದು ಗುಬ್ಬಚ್ಚಿ ಬರುತ್ತೆ. ಪುಟಾಣಿ ಗುಬ್ಬಿ ಮರಿ ಬಂದ್ಕೊಂಡು ಬಾಗ್ಲಲ್ಲೇ ನಿಂತ್ಕೊಂಡು ಒಂಥರ ನಾಚಿಕೆಯಲ್ಲಿ ನೋಡ್ತಾ ಇರುತ್ತೆ. ಏನಪ್ಪ ಮಾಡೋದು, ಹೆಂಗೆ ಹೇಳೋದು ಅಂತ. ಆಗ ನಮ್ಮ ಇರುವೆ ರಾಯ ಬಂದ್ಬಿಟ್ಟು ಕೇಳ್ತಾನೆ, ಏನು ಬೇಕು ನಿಂಗೆ? ಯಾಕೆ ಎಲ್ಲಿ ನಿಂತ್ಕೊಂಡಿದೀಯಾ ಅಂತ. ಅದಕ್ಕೆ ಗುಬ್ಬಚ್ಚಿ ಹೇಳುತ್ತೆ, ನನಗೆ ಹೊಟ್ಟೆ ತುಂಬ ಹಸಿತಾ ಇದೆ, ನಂಗೆ ತಿನ್ನೋದಕ್ಕೆ ಏನಾದರೂ ಬೇಕು, ಆದರೆ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ. ಅದಕ್ಕೆ ನಮ್ಮ ಇರುವೆಗಳೆಲ್ಲ 1 ಸೆಕೆಂಡ್ ಕೂಡ ತಡ ಮಾಡದೆ ನಮ್ಮ ಗುಬ್ಬಿರಾಯನ ಹತ್ರ ಬಂದ್ಬಿಟ್ಟು, ನಿನ್ನ ಹೊಟ್ಟೆ ಹಸುಗಿಂತ ದುಡ್ಡು ಹೆಚ್ಚಾ? ಖಂಡಿತವಾಗಿಯೂ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚು ನಿನ್ನ ಹಸುವು ನೀಗಬೇಕು. ನಮ್ಮ ಹತ್ರ ಇರೋದೆಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಕ್ಕಿ, ಕಾಯಿ, ಹಣ್ಣು, ಬೇಳೆ, ಕಾಳು, ನೀರು ಎಲ್ಲ ಕೊಟ್ಬಿಟ್ಟು ನಮ್ಮ ಗುಬ್ಬಿರಾಯಂದು ಹೊಟ್ಟೆ ತುಂಬಿಸ್ತಾರೆ. ಗುಬ್ಬಿರಾಯ ಖುಷಿಯಿಂದ ನಗ್ನಗ್ತಾ ಅಲ್ಲಿಂದ ಹೊಟ್ಟೆ ತುಂಬಿಸ್ಕೊಂಡು ಪರ್ರ ಅಂತ ಹಾರ್ಕೊಂಡು ಹೋಗ್ತಾನೆ. ಅಷ್ಟು ಹೊತ್ತಿಗೆ ಜೋರಾಗಿ ಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ. ಅಂತ ಜೋರಾದ ಗಾಳಿ ಬೀಸಿದ್ದೆ ತಡ ನಮ್ಮ ಇರುವೆಗಳು ಹೋಟೆಲ್ಗೆ ಅಂತ ಮುಚ್ಚಿರೋ ಅಂಥ ಎಲೆಗಳೆಲ್ಲ ಹಾರ್ಕೊಂಡು ಹೋಗೋಕ್ಕೆ ಶುರು ಮಾಡಿಬಿಡುತ್ತೆ. ಇರುವೆ ಹೋಟೆಲ್ ಪೂರ ಅಲುಗಾಡೋಕ್ಕೆ ಶುರುವಾಗುತ್ತೆ. ಇರುವೆಗಳೆಲ್ಲ ತಲೆ ಬಿಸಿಯಾಗಿ ತಲೆ ಮೇಲೆ ಕೈ ಇಟ್ಕೊಂಡು ಅಯ್ಯೋ ಏನು ಮಾಡ ಅಂತ ಹೇಳ್ಕೊಂಡು ಪಾಪ ಅವರೆಲ್ಲ ಸೇರಿಕೊಂಡು ಆ ಹಾರ್ತಿರೋಂಥ ಎಲೆನ ಹಾಗೆ ಬಿದ್ದೋಗಕ್ಕಾಗ್ತಿರೋಂಥ ಅವರ ಹೋಟೆಲ್ನ ಮೇಲ್ಛಾವಣಿನ ಹಿಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ರೆ ತಕ್ಷಣಕ್ಕೆ ಅಲ್ಲೇ ಜಿರಾಫೆ ಬಂದ್ಬಿಟ್ಟು ಮರದ ಟೊಂಗೆನ ಕೆಳಗಡೆ ಮಾಡುತ್ತೆ. ನಮ್ಮ ಮಂಗಣ್ಣ ಓಡ್ಕೊಂಡು ಬಂದು ಆ ಮರದ ಟೊಂಗೆಯಿಂದ ಎಲೆಗಳನ್ನೆಲ್ಲ ಕಿತ್ತುಬಿಟ್ಟು ಹೋಟೆಲ್ನ ಮೇಲ್ಛಾವಣಿ ಮೇಲೆ ಇಡ್ತಾನೆ. ಇನ್ನು ಆ ಎಲೆಗಳ ಮೇಲೆ 3 ಇಡ್ಲಿ ತಿಂದಿರೋ ಅಂತ ನಮ್ಮ ಆನೆ ರಾಯ ಹೋಗ್ಬಿಟ್ಟು ದೊಡ್ಡ ಕಲ್ಲನ್ನು ತಂದುಬಿಟ್ಟು ಎಲೆಗಳ ಮೇಲೆ ಇಡ್ತಾನೆ. ಅಷ್ಟೊತ್ತಿಗೆ ನಮ್ಮ ಮೊಲರಾಯ ಇದ್ದಾನಲ್ವ, ಅವನು ತಡ ಮಾಡದೆ ಓಡ್ಕೊಂಡು ಹೋಗಿ ಕಡ್ಡಿಗಳನ್ನೆಲ್ಲ ತೊಗೊಂಬಂದು ಕಟ್ಟೋದಕ್ಕೆ ಅಂತ ತಯಾರಿ ನಡೆಸ್ತಾ ಇದ್ರೆ ಕೂರ್ಮಿ ಫ್ಯಾಮಿಲಿಯಿಂದ ಒಬ್ಬರು ಬಂದಿದ್ದಾರೆ ಅನ್ನಲ್ವಾ, ಅವರು ಕೂಡ ನಿದ್ದೆಯಿಂದ ಎದ್ದು ಅಯ್ಯೋ ನಾನು ಬರ್ತೀನಿ, ಸ್ವಲ್ಪ ಲೇಟು ಅಷ್ಟೇ, ಬಿಟ್ರೆ ನಾನು ಕೆಲಸ ಮಾಡ್ತೀನಿ ಅಂದ್ಕೊಂಡು ಓಡ್ಕೊಂಡು ಹೋಗಿ ಅಲ್ಲೇ ಬಿದ್ಕೊಂಡಿರೋಂಥ ಎಲೆಗಳನ್ನು ಕಡ್ಡಿಗಳನ್ನೆಲ್ಲ ಸೇರಿಸೋದಕ್ಕೆ ಶುರು ಮಾಡ್ತಾನೆ. ಎಲ್ಲ ಪ್ರಾಣಿಗಳು ಸೇರಿಕೊಂಡು ನಮ್ಮ ಇರುವೆ ಹೋಟೆಲ್ನ ಪಟ್ ಅಂತ ರೆಡಿ ಮಾಡಿಬಿಡ್ತಾರೆ. ಈಗ ಎಲ್ಲ ಇರುವೆಗಳು ಒಟ್ಟಾಗಿ ಕಣ್ಣಲ್ಲಿ ನೀರು ಹಾಕ್ತಾ ಖುಷಿಯಿಂದ ನೀವೆಲ್ಲ ನಮ್ಗೆ ಯಾಕೆ ಇಷ್ಟೊಂದು ಸಹಾಯ ಮಾಡಿದ್ರಿ ಅಂತ ಅಳ್ತಾ ಕೇಳ್ತಾ ಇದ್ದಾಗ ಆನೆ ರಾಯ ಮುಂದೆ ಬಂದ್ಬಿಟ್ಟು, ಗುಬ್ಬಚ್ಚಿ ಹಸ್ಕೊಂಡು ಬಂದವಾಗ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸಿಲ್ವಾ, ಅದಕ್ಕಿಂತ ಈ ಸಹಾಯ ಹೆಚ್ಚಾ ಅಂತ ಕೇಳ್ತಾನೆ. ಅದೇ ಸಮಯಕ್ಕೆ ನಮ್ಮ ಮಂಗಣ್ಣ ಮುಂದೆ ಬಂದು,
ನೀವು ಮಾಡಿರೋಂಥ ಸಹಾಯಕ್ಕೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಸಹಾಯ ಅಷ್ಟೆ. ಯಾರು ಹಸ್ದವ್ರಿಗೆ ಊಟ ಕೊಡ್ತಾರೋ ಅವರ ಕಷ್ಟಕ್ಕೆ ಯಾವುದೋ ರೂಪದಲ್ಲಿ ಯಾರೋ ಬಂದು ಸಹಾಯ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲರೂ ಸೇರಿಕೊಂಡು ಖುಷಿಯಿಂದ ಒಗ್ಗಟ್ಟಾಗಿ ನಿಂತ್ಕೋತಾವೆ. ಇರುವೆಗಳು ಆ ಗುಬ್ಬಚ್ಚಿ ಹೊಟ್ಟೆ ತುಂಬಿಸಿರೋದು ತುಂಬ ಚಿಕ್ಕದು ಅಂತ ಅನಿಸಿದ್ರು ಕೂಡ ಅವಕ್ಕೆ ಸಿಕ್ಕದಂಥ ಸಹಾಯ ತುಂಬ ದೊಡ್ಡದಾಗಿರುತ್ತೆ. ಹಾಗೆ ಈ ಕಥೆಯ ನೀತಿ ಪಾಠನೇ ಅದು. ಪ್ರಾಮಾಣಿಕವಾಗಿ ಯಾರಿಗಾದ್ರೂ ನೆರವಿಗೆ ನಿಂತರೆ ಖಂಡಿತವಾಗಿಯೂ ನಮಗೆ ಯಾವುದೋ ರೂಪದಲ್ಲಿ ಒಂದು ಸಹಾಯ ಸಿಕ್ಕೇ ಸಿಗುತ್ತೆ ಅನ್ನೋದು ಇವತ್ತಿನ ಈ ಕಥೆಯ ನೀತಿ ಪಾಠ. ನಿಮಗೆಲ್ರಿಗೂ ಈ ಇರುವೆಯ ಊಟದ ಮನೆ ಕತೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಅಯ್ಯೋ, ನಿಮಗೆಲ್ಲ ಈ ಇರುವೆ ಊಟದ ಮನೆ ಕತೆ ಹೇಳ್ತಾ ಹೇಳ್ತಾ ನಾನು ಹೊಟ್ಟೆ ಹಸುವನ್ನೇ ಮರ್ತುಬಿಟ್ಟೆ. ಈಗ ಅರ್ಜೆಂಟಾಗಿ ನಾನು ಇರುವೆ ಊಟದ ಮನೆಗೆ ಹೋಗಿ ಗರಿಯಾಗಿರೋಂಥ ಮಸಾಲೆ ದೋಸೆನ ಆರ್ಡ್ರ್ ಮಾಡಿಕೊಂಡು ತಿಂತೀನಿ. ನೀವು ಇರುವೆ ಊಟದ ಮನೆಗೆ ಬಂದರೆ ಮೊದಲಿಗೆ ಏನು ಆರ್ಡ್ರ್ ಮಾಡ್ತೀರಾ ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಹೀಗೆ ನಮ್ಮ ಇರುವೆಗಳೆಲ್ಲ ಸೇರಿ ಅವರ ಹೋಟೆಲ್ ಮುಖಾಂತರ ಹಸ್ದವ್ರಿಗೆಲ್ಲ ಹೊಟ್ಟೆ ತುಂಬ ಊಟ ಹಾಕ್ತಾ ಭರ್ಜರಿಯಾಗಿ ಹೋಟೆಲನ್ನು ನಡೆಸ್ಕೊಂಡು ಹೋಗ್ತಾರೆ. ಮತ್ತೆ ಮುಂದಿನ ವಾರ ನಿಮ್ಮ ಮುಂದೆ ಇನ್ನೊಂದು ಹೊಸ ಮಜವಾದ ಕತೆ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಎಲ್ಲರೂ ಕೂಡ ಖುಷಿಯಿಂದ ಇರಿ, ನಗ್ತಾ ಇರಿ, ಕತೆಗಳನ್ನು ಕೇಳಿಸ್ಕೊತಾ ಇರಿ, ಕನ್ನಡ ಮಾತಾಡಿ. ಧನ್ಯವಾದ. ಥ್ಯಾಂಕ್ ಯು.